ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 9ನೇ ತರಗತಿಯ ಗಣಿತ ಪಾಠ ಅಧ್ಯಾಯ 1 ಸಂಖ್ಯಾ ಪದ್ಧತಿ ಅಂತಕ್ಕಂಥ ಒಂದು ಅದ್ಭುತವಾದಂತಹ ಪಾಠದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಭ್ಯಾಸ 1.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ. ಅದು ಆದ ನಂತರ ನಿಮಗೆ ಬೇಸಿಕ್ ನಾಲೆಜ್ಗಳೇನು ಬೇಕಲ್ಲ, ಈ ಒಂದು ಅಭ್ಯಾಸಕ್ಕೆ ಒಂದು ತಳಹದಿಯ ಜ್ಞಾನವನ್ನು ಕೊಡಲು ನಾನು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ, ಅದನ್ನು ಓದ್ಕೊತ ಹೋಗ್ತೀನಿ, ನೀವು ಹಂಗೆ ನೋಟ್ ಮಾಡ್ಕೊತ ಹೋಗ್ರಿ. 1ನೇ ಪ್ರಶ್ನೆ, ಸಂಖ್ಯೆಗಳು ಎಂದರೇನು? ಪ್ರಶ್ನೆ, ಸಂಖ್ಯೆಗಳು ಎಂದರೇನು? ಸಂಖ್ಯೆಗಳು ಎಂದರೆ ಗಣಿತದ ವಸ್ತುಗಳಾಗಿದ್ದು ಎಣಿಕೆಗೆ, ಅಳತೆ ಮಾಡಲು ಮತ್ತು ಗುರುತು ಮಾಡಲು ಉಪಯೋಗಿಸುವರು. ಅರ್ಥ ಆಯ್ತಾ? ಸಂಖ್ಯೆಗಳು ಎಂದರೇನು ಅಂತ ಗೊತ್ತಾಯಿತು. 2ನೇ ಪ್ರಶ್ನೆ, ಸಂಖ್ಯಾ ರೇಖೆ ಎಂದರೇನು? ವಿವಿಧ ಪ್ರಕಾರದ ಸಂಖ್ಯೆಗಳನ್ನು ಒಂದೇ ವಸ್ತುವಿನ ಮೇಲೆ ಗುರುತಿಸುವ ರೇಖೆಯನ್ನು ಸಂಖ್ಯಾ ರೇಖೆ ಎನ್ನುವರು. ಹಾಗಿದ್ರೆ ಈ ಸಂಖ್ಯಾ ರೇಖೆಯಲ್ಲಿನ ಪ್ರಕಾರಗಳು ಯಾವುವು ಅಂತ ಪ್ರಶ್ನೆ ಬರ್ತದೆ. ಸಂಖ್ಯೆ ಅಂತಂದರೆ ಎಣಿಕೆಗೆ ಉಪಯೋಗಿಸುವಂತಹ ಒಂದು ವಸ್ತು. ಪುರಾತನ ಕಾಲದಿಂದಲೂ ಕೂಡ ಎಣಿಕೆ ಮಾಡೋದು ಒಂದು ರೂಢಿ ಅಂತ ನಾವು ಹೇಳ್ಬೋದು. ಭಾರತ ದೇಶ ಜಗತ್ತಿನಲ್ಲಿಯೇ ಈ ಎಣಿಕೆಯಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಶೂನ್ಯವನ್ನು ಕಂಡುಹಿಡಿದಂತಹ ದೇಶ ಭಾರತ. ಶೂನ್ಯ ಇದ್ದರೇ ಎಲ್ಲ ವಸ್ತುಗಳಿಗೆ ಬೆಲೆ ಬರ್ತದೆ, ಎಲ್ಲ ಅಂಕಿಗಳಿಗೆ ಬೆಲೆ ಬರ್ತದೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಸಂಖ್ಯಾ ಪದ್ಧತಿಯಲ್ಲಿ ನಾವು ಏನು ಕಲಿತಾ ಇದ್ದೀವಿ? ಸಂಖ್ಯೆಗಳು ಎಂದರೇನು, ಆಮೇಲೆ ಸಂಖ್ಯೆಗಳಲ್ಲಿ ಎಷ್ಟು ಭಾಗಗಳಿದ್ದಾವೆ. ಸಂಖ್ಯಾ ರೇಖೆ ಅಂತಂದರೆ ಒಂದು ಅಂತ್ಯಗೊಳ್ಳದ ರೇಖೆ. ಇದು ಅಂತ್ಯಗೊಳ್ಳದ ರೇಖೆ, ಹೌದಾ? ಮುಂದುಗಡೆ ಹೋದರೂ ಕೂಡ ಅಂತ್ಯ ಆಗಂಗಿಲ್ಲ, ಹಿಂದ್ಗಡೆ ಕೂಡ ಅಂತ್ಯ ಆಗಂಗಿಲ್ಲ. ಇದು ಶೂನ್ಯದಿಂದ ಆರಂಭವಾಗಿದೆ ಅಂತ ತಿಳ್ಕೊಳ್ರಿ. ನೆಗೆಟಿವ್ ಇನ್ಫಿನಿಟಿ, ಪಾಸಿಟಿವ್ ಇನ್ಫಿನಿಟಿ ಅಂತ ಬರಿತೀನಿ ನಾನು. ಏನ್ರಿ ಸರ್ ಇದು? ಇದು ಋಣಾತ್ಮಕ ಅನಂತ, ಋಣಾತ್ಮಕ ಅನಂತ, ಧನಾತ್ಮಕ ಅನಂತ. ಈಗ ಯಾವುದೇ ಒಂದು ಸಂಖ್ಯಾ ಪದ್ಧತಿಯಲ್ಲಿ ಅಥವಾ ಸಂಖ್ಯೆಗಳನ್ನ ಓದ್ಕೊತ ಹೋದಾಗ 1, 2, 3, 4, 5, 6 ಈ ರೀತಿ ಎಲ್ಲಿ ತನಕ ಓದ್ಕೊತ ಹೋಗ್ತೀವಿ ನಾವು? 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 100 ಕೋಟಿ, 1000 ಕೋಟಿ, 10,000 ಕೋಟಿ, ಇದೇ ಥರ ಮುಂದಕ್ಕೆ ಹೋದಂಗೆ ಅಂತ್ಯನೇ ಇಲ್ಲ. ಹಾಗಾಗಿ ಅಂತ್ಯ ಇಲ್ಲ ಅಂದ್ರೆ ಅದಕ್ಕೆ ಏನಂತೀವಿ ನಾವು? ಅನಂತ ಅಂತ ಕರಿತೀವಿ ಅಥವಾ ಇನ್ಫಿನಿಟಿ ಅಂತೀವಿ. ಇದು ಯಾವ ಸಿಂಬಲ್? ಇದು ಅನಂತದ ಸಿಂಬಲ್ ಇದು, ಅಥವಾ ಇನ್ಫಿನಿಟಿ ಸಿಂಬಲ್ ಅಂತ ಕರಿತೀವಿ. ಇದು ಪ್ಲಸ್ ಆಗಿದ್ರೆ ಧನಾತ್ಮಕ ಇನ್ಫಿನಿಟಿ ಆಗ್ತದ, ಧನಾತ್ಮಕ ಅನಂತ ಆಗ್ತದ. ಮೈನಸ್ ಆಗಿದ್ರೆ ಋಣಾತ್ಮಕ ಅನಂತ ಆಗ್ತದೆ ಅಂತ ನಾವು ಹೇಳ್ತೀವಿ. -1, -2, -3, -4 ಹಿಂಗೆ ಮೈನಸ್ ಅನಂತದವರೆಗೂ ಈ ಎಲ್ಲ ಒಟ್ಟು ಸೇರಿರ್ತಕ್ಕಂಥ ಒಂದು ರೇಖೆಯನ್ನು ನಾವೇನು ಕರಿತೀವಿ? ಸಂಖ್ಯಾ ರೇಖೆ ಅಂತ ಕರಿತೀವಿ. ಈ ಸಂಖ್ಯಾ ರೇಖೆಯ ಮೇಲೆ ನಾವೇನು ಮಾಡ್ಬೋದು? ಅಂಕಿಗಳನ್ನು 1, 2, 3, ಆಮೇಲೆ 2/3 ಅಥವಾ 3/2, ಆಮೇಲೆ 1/2 ಇವೆಲ್ಲವನ್ನು ನಾವು ಇಲ್ಲೇನು ಮಾಡ್ಬೋದು? -1, -2 ಇಲ್ಲಿ ರೀಪ್ರೆಸೆಂಟ್ ಮಾಡಬಹುದು ಅಥವಾ ಗುರುತಿಸಬಹುದು ಅಂತ ನಾವು ಹೇಳ್ತೀವಿ. ಹಾಗಿದ್ರೆ ಈ ಸಂಖ್ಯಾ ರೇಖೆಯಲ್ಲಿ ಅಥವಾ ಸಂಖ್ಯಾ ಪದ್ಧತಿಯೊಳಗೆ ಎಷ್ಟು ಪ್ರಕಾರಗಳಿದಾವೆ, ಸಂಖ್ಯೆಗಳಲ್ಲಿ ಎಷ್ಟು ಪ್ರಕಾರ ಇದಾವೆ ಅಂತ ನಾವು ನೋಡ್ಕೊತ ಹೋದಾಗ ಮೊದಲೇದಾಗಿ ಏನು ಬರ್ತಪ್ಪ? ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರ್ತದೆ. ನ್ಯಾಚುರಲ್ ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಎನ್ನಿಂದ ರೀಪ್ರೆಸೆಂಟ್ ಮಾಡ್ತಾರೆ, ಎನ್ನಿಂದ ಗುರುತಿಸಲಾಗ್ತದೆ. ಎನ್ ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳು, ಸ್ವಾಭಾವಿಕ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನ್ಯಾಚುರಲ್ ನಂಬರ್ಸ್, ನ್ಯಾಚುರಲ್ ನಂಬರ್ಸ್ ಅಂತ ನಾವು ಹೇಳ್ತೀವಿ. ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು 1ರಿಂದ ಆರಂಭ ಮಾಡ್ತೀವಿ. ಧನಾತ್ಮಕ ಅಂತ್ಯದವರೆಗೂ ಅಥವಾ ಧನಾತ್ಮಕ ಅನಂತದವರೆಗೂ ಕೂಡ ಇದೇನಾಗ್ತದೆ? ವೃದ್ಧಿಸಲ್ಪಡುತ್ತದೆ ಅಂತ ನಾವು ಹೇಳ್ತೀವಿ. ಎನ್ ಅಂತಂದರೆ n = 1, 2, 3, 4 ಧನಾತ್ಮಕ ಅನಂತದವರೆಗೆ. ಅದೇ ರೀತಿಯಾಗಿ ಇದು 1ನೇದಾಯಿತು. 2ನೇದೇನು ಬರ್ತದಪ್ಪ? ಹೋಲ್ ನಂಬರ್ಸ್ ಅಂತ ಬರ್ತದ ಅಥವಾ ಪೂರ್ಣಾಂಕಗಳು ಅಂತ ಬರ್ತದೆ. ಸಾರಿ, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು ಅಲ್ಲ, ಪೂರ್ಣ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು ಅಂತಂದ್ರೆ ಶೂನ್ಯವನ್ನು ಸೇರಿಸಿ 1, 2, 3, 4 ಈ ಥರ ಬರೆದ್ರಿ ಅಂತಂದ್ರೆ ಅದು ಪೂರ್ಣ ಸಂಖ್ಯೆಗಳು ಅಂತ ಆಗ್ತದೆ. ಹೋಲ್ ನಂಬರ್ಸ್ ಅಥವಾ ಪೂರ್ಣ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್. ಹೋಲ್ ಅಂದ್ರೆ ಪೂರ್ಣ, ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳನ್ನು ನಾವು W ರೀಪ್ರೆಸೆಂಟ್ ಮಾಡ್ತೀವಿ, ಗುರುತಿಸ್ತೀವಿ. 0, 1, 2, 3 ಧನಾತ್ಮಕ ಅನಂತದವರೆಗೂ ಕೂಡ ಇದು ವೃದ್ಧಿಸಲ್ಪಡುತ್ತದೆ. ಹಾಗಾಗಿ W ಅಂತಂದ್ರೆ ಏನಪ್ಪ? ಪೂರ್ಣ ಸಂಖ್ಯೆಗಳು ಅಂತ ಬರ್ತದೆ. 3ನೇದಾಗಿ ಪೂರ್ಣಾಂಕಗಳು ಅಂತ ಬರ್ತದೆ. ಪೂರ್ಣ ಸಂಖ್ಯೆಗಳು ಬೇರೆ, ಪೂರ್ಣಾಂಕಗಳು ಬೇರೆ. ಓಕೆ, ಪೂರ್ಣಾಂಕಗಳು ಅಂತ ಬರ್ತದೆ. ಪೂರ್ಣಾಂಕಗಳನ್ನು ನಾವು ಏನು ಮಾಡ್ತೀವಿ? Z ರೀಪ್ರೆಸೆಂಟ್ ಮಾಡ್ತೀವಿ. Z ಅಂತಂದ್ರೆ ಜಾಲನ್ ಅಂತ ಬರ್ತದೆ. ಓಕೆ, ಜಾಲನ್
ZAHLEN. ಜಾಲನ್ ಅಂತಕ್ಕಂಥದ್ದು ಒಂದು ಜರ್ಮನ್ ಭಾಷೆಯ ಪದ ಇದು ಝಡ್ ಅಂತಂದರೆ ಪೂರ್ಣಾಂಕಗಳಿಗೆ ತೋರಿಸುವಂತಹ ಒಂದು ಗುರುತು. ಝಡ್ ಅಂತಂದ್ರೆ ನೀವೇನು ತಿಳ್ಕೊಬೇಕು, ಇದು ಪೂರ್ಣಾಂಕಗಳು ಅಂತ ತಿಳ್ಕೊಬೇಕು. ಪೂರ್ಣಾಂಕಗಳು. ಆಮೇಲೆ ಇದನ್ನು ಐನಿಂದನೂ ರಿಪ್ರೆಸೆಂಟ್ ಮಾಡ್ತಾರೆ ಕೆಲವೊಂದು ಕಡೆಗೆ. ಐ ಅಂತಂದರೆ ಇಂಟೀಜರ್ಸ್ ಅಂತ ನಾವು ಹೇಳ್ತೀವಿ. ಜಾಲನ್ ಅಥವಾ ಇಂಟೀಜರ್ಸ್ ಅಂದ್ರೆ ಒಂದೇ, ಜಾಲನ್ ಅಂತಂದ್ರೆ ಒಂದೇ, ಆಮೇಲೆ ಪೂರ್ಣಾಂಕಗಳು ಅಂತಂದ್ರೆ ಒಂದೇ. ಈ ಪೂರ್ಣಾಂಕಗಳನ್ನು ನಾವು 0ಯಿಂದ ಹಿಡ್ಕೊಂಡು ಈ ಕಡೆ +1 +2 +3 +4 ಪ್ಲಸ್ ಅನಂತದವರೆಗೂ, ಇದೇ ರೀತಿಯಾಗಿ ಎಡಭಾಗಕ್ಕೆ -1 -2 -3 ಮೈನಸ್ ಅನಂತದವರೆಗೆ ನಾವು ವೃದ್ಧಿಸಲ್ಪಡುತ್ತೇವೆ. ಓಕೆ, ಇದಕ್ಕೆ ಏನಂತ ಕರಿತೀವಿ ನಾವು? ಪೂರ್ಣಾಂಕಗಳು ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? 3ನೇದು ಮುಗೀತು. 4ನೇದಾಗಿ ಯಾವ್ದು ಬರ್ತದೆ? 4ನೇದು ಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತವೆ ನೋಡ್ರಿ. 4ನೇದು ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಯಾವ ಸಂಖ್ಯೆಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೋ ಅಂತಹ ಸಂಖ್ಯೆಗಳ ಗುಂಪಿಗೆ ಪೂರ್ಣಾಂಕಗಳು ಅಲ್ಲ ಏನಂತಾರ ಪದಕ? ಏನಂತಾರ? ಭಾಗಲಬ್ಧ ಸಂಖ್ಯೆಗಳು ಅಂತಾರ. ಪೂರ್ಣಾಂಕ ಅನ್ನಂಗಿಲ್ಲ. ಭಾಗಲಬ್ಧ ಸಂಖ್ಯೆಗಳು. ಓಕೆ, ಕ್ಯೂನಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು. ಕ್ಯೂ ಕೋಸೆಂಟ್ ನಂಬರ್ಸ್ ಅಥವಾ ಭಾಗಲಬ್ಧ ಸಂಖ್ಯೆಗಳು ಕ್ಯೂನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯೂನಿಂದ ರಿಪ್ರೆಸೆಂಟ್ ಮಾಡಿದ್ದು ಯಾವ ಥರ ಇರ್ತೈತಿ? P/Q ರೂಪದಲ್ಲಿ ಇರುತ್ತದೆ. ಯಾವ ರೂಪದಲ್ಲಿ? P/Q ರೂಪದಲ್ಲಿ ಇರುತ್ತದೆ. ಇಲ್ಲಿ P ಮತ್ತು Qಗಳು ಏನಪ್ಪ? ಇವು ಪೂರ್ಣಾಂಕಗಳು. P ಮತ್ತು Qಗಳು ಪೂರ್ಣಾಂಕಗಳಾಗಿರಬೇಕು. ಅರ್ಥ ಆಯ್ತಾ? ಅದೇ ರೀತಿಯಾಗಿ Q ≠ 0, Q ಶೂನ್ಯಕ್ಕೆ ಸಮ ಆಗಿರಬಾರ್ದು ಅಂತ ಹೇಳ್ತಾರೆ. ನಾನು ನಿಮಗೆ ಒಂದಿಷ್ಟು ಎಕ್ಸಾಂಪಲ್ಗಳು ಕೊಡ್ತೀನಿ, ನಿಮ್ಗೆ ಗೊತ್ತಾಗ್ತದೆ. ಓಕೆ, ಯಾವ ಸಂಖ್ಯೆಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವೋ ಅಂತಹ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುವರು. ಉದಾಹರಣೆಯಾಗಿ 2/3, 4/2, 5/3 ಇದೇ ರೀತಿಯಾಗಿ ನೀವು ಬರ್ಕೊತ ಹೋಗ್ತೀರಾ. 15/5 ಅಂತಂದರೆ ಏನು ಬರ್ತದೆ ಉತ್ತರ? 5 1 5 3 ಎಷ್ಟು ಬಂತಪ್ಪ ಉತ್ತರ? 3 ಬಂತು. ಅಂದ್ರೆ 15/5 ಅಂತಂದರೆ ನೀವು ಭಾಗಾಕಾರ ಮಾಡಿದ್ರಿ. ಭಾಗಾಕಾರ ಮಾಡೋದು ಬಿಟ್ಟು ಮತ್ತು ಬೇರೆದೇನಾದರೂ ಮಾಡ್ಬೋದಾ ಇದಕ್ಕೆ? ನೋಡ್ರಿ, ದಿಸ್ ಇಸ್ ಈಕ್ವಲ್ ಟು 15 - 5 = 10 - 5 = 5 -5 = 0. ಏನು ಮಾಡಿದೆ ನಾನು? 15ರೊಳಗೆ 5 ಮೈನಸ್ ಮಾಡಿದೆ. ಎಷ್ಟು ಸಲ್ತಿ? 1 ಸಲ್ತಿ. ಆಮೇಲೆ ಇನ್ನೊಂದು ಸತಿ ಮೈನಸ್ ಮಾಡಿದೆ, 2ನೇ ಸತಿ ಆಯಿತು. 3ನೇ ಸತಿ ಮೈನಸ್ ಮಾಡಿದೆ, ಎಷ್ಟು ಬಂತಪ್ಪ? 3ನೇ ಸತಿ ಮೈನಸ್ ಮಾಡಿದಾಗ 0 ಬಂತ ಆನ್ಸರ್. ಅಂದ್ರೆ 15ರೊಳಗೆ 5ಅನ್ನು ಎಷ್ಟು ಸಲ್ತಿ ಮೈನಸ್ ಮಾಡಿದ್ರೆ, ಋಣಾತ್ಮಕ ಮಾಡಿದ್ರೆ, ಕಳೆದ್ರೆ, ವ್ಯವಕಲನ ಮಾಡಿದ್ರೆ ಶೂನ್ಯ ಬರ್ತದ, ಅದನ್ನು ನೋಡಬೇಕು. ಕರೆಕ್ಟ್. 15ರೊಳಗಡೆ 15/5 ಅಂತಂದ್ರೇನು? 15ರೊಳಗಡೆ 5ಅನ್ನು ಎಷ್ಟು ಸರಿ ವ್ಯವಕಲನ ಮಾಡಬೇಕು, ಕಳಿಬೇಕು ಅಂತಂದಾಗ 3 ಸರಿ ಕಳಿಬೇಕು ಅಂದಂಗೆ. ಅಂದ್ರೆ 15 5 1 5 5 3 15 ಭಾಗಾಕಾರ ಮಾಡೋದು ಒಂದೇ. ಭಾಗಾಕಾರ ಅಂತಂದ್ರೆ ಇದೊಂದು ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಸಬ್ಟ್ರಾಕ್ಷನ್. ಇದು ಕಂಟಿನ್ಯೂಸ್ ಅಂದ್ರೆ ಮುಂದುವರೆದಂತಹ ಒಂದು ವ್ಯವಕಲನದ ಭಾಗ ಅಂತ ನಾವು ಹೇಳ್ತೀವಿ. 15ರೊಳಗೆ 5 1 ಸಲ ಮೈನಸ್ ಮಾಡಿದ್ವಿ, 2 ಸಲ ಮೈನಸ್ ಮಾಡಿದ್ವಿ, 3 ಸಲ ಮೈನಸ್ ಮಾಡಿದ್ವಿ, 0 ಬಂತು. 0 ಬರೋ ತನಕ ಹಂಗೆ ಮೈನಸ್ ಮಾಡಬೇಕು. ಎಷ್ಟು ಸಲ ಮೈನಸ್ ಮಾಡ್ತಿಲ್ಲ ಅದೇ ಭಾಗಲಬ್ಧ ಆಗ್ತದೆ. 5 3 15. ಕರೆಕ್ಟ್. ಓಕೆ, ಎಕ್ಸಾಂಪಲ್. ಈಗ ಇನ್ನೊಂದು ಎಕ್ಸಾಂಪಲ್ 10/2 ಅಂತ ಮಾಡ್ತೀನಿ ನಾನು. 10/2 ಅಂದ್ರೆ ಎಷ್ಟು ಬರ್ತದೆ ಆನ್ಸರ್? ಇಲ್ಲಿ 5 ಬರ್ತದೆ. ಹೌದಾ? 5 ಬರ್ತಂತ ನೀವು ಭಾಗಾಕಾರ ಮಾಡಿದ್ರೆ 5 ಅಂತ ಹೇಳಿದ್ರಿ. 10/2 2 5 10 ಅಂತ ಹೇಳಿದ್ರಿ, 0 0 ಅಂತ ಬಂತು. ಈಗ ನಾನು ಭಾಗಾಕಾರ ಮಾಡಂಗಿಲ್ಲ. ಏನು ಮಾಡ್ತೀನಿ? 10 - 2 = 8. ಒಂದು ಸಲ ಮೈನಸ್ ಮಾಡಿದೆ. ಆಮೇಲೆ 8 - 2 = 6. 2 ಸತಿ ಮೈನಸ್ ಮಾಡಿದೆ. ಆಮೇಲೆ 6 - 2 4, 4 - 2 2, 2 - 2 0 ಅಂತ ಬಂತು. ಅಂದರೆ ಒಟ್ಟಾರೆಯಾಗಿ ನಾನು ಎಷ್ಟು ಸತಿ ಮೈನಸ್ ಮಾಡಿದೆ? 1 2 3 4 5 5 ಸತಿ ಮೈನಸ್ ಮಾಡಿದ್ದೀನಿ. ಅಂತಂದರೆ 10/2 = 5 ಅಂತ ಬಂತು. ಸಮ ಬಂದ್ವಾ? ಇಲ್ಲಿ ಭಾಗಾಕಾರ ಮಾಡಿದ್ವಿ, ಇಲ್ಲಿ ಮೈನಸ್ ಮಾಡಿದ್ವಿ. ಅರ್ಥ ಆಯ್ತಾ? ಡಿವಿಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕಂಟಿನ್ಯೂಸ್ ಪ್ರೊಸೆಸ್ ಆಫ್ ಸಬ್ಟ್ರಾಕ್ಷನ್. ಓಕೆ, ಹಾಗಿದ್ದಾಗ ಇಲ್ಲಿ Q0 ಇರಬಾರ್ದು ಅಂತ ಹೇಳ್ತಾರೆ ಅವರು. Q0 ಇದ್ದರೆ ಏನಾಗ್ತದೆ? Q0 ಇದ್ದರೆ ಏನಾಗ್ತದೆ ಪ್ರಶ್ನೆ ಬಂದಾಗ ಉತ್ತರ ಏನು ಮಾಡ್ತೀರಪ್ಪ? P/Q 2/0 ಅಂತ ಬರ್ಕೊತೀನಿ. ಇದು ಭಾಗಲಬ್ಧ ಸಂಖ್ಯೆ ಆದೋ ಏನು ಇಲ್ಲೋ ಅದನ್ನು ಚೆಕ್ ಮಾಡಬೇಕು.
2 ಭಾಗ್ಲೆ ಶೂನ್ಯ, ಶೂನ್ಯ ಒಂದ್ಲೆ ಶೂನ್ಯ, ಮತ್ತು ಮೈನಸ್ ಮಾಡೋದು 2 ಬಂತು, ಮತ್ತು ಶೂನ್ಯ 2ಲೆ ಶೂನ್ಯನೇ ಬರ್ತದೆ. ಓಕೆ, ಮೈನಸ್ ಮಾಡೋದು ಮತ್ತೆ 2 ಬಂತು. ಅಂದ್ರೆ ಏನು ಬಂತಿಲ್ಲಿ 2 2 2 ಉಳ್ಕೊಂತ ಹೋದು. ಭಾಗಾಕಾರ ಮಾಡಿದ್ರೆ ನಮ್ಗೆ ಉತ್ತರನೇ ಸಿಗಂಗಿಲ್ಲ. ಶೂನ್ಯಲೆ ಭಾಗಾಕಾರ ಮಾಡಿದ್ರೆ ಉತ್ತರನೇ ಸಿಗಂಗಿಲ್ಲ. ಹಾಗಾಗಿ ಶೂನ್ಯ ಇರಬಾರ್ದು ಅಂತ ಹೇಳ್ತೀರಿ. ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ 2 ಮೈನಸ್ ಶೂನ್ಯ ಇಸ್ ಈಕ್ವಲ್ ಟು 2, ಮೈನಸ್ ಶೂನ್ಯ ಇಸ್ ಈಕ್ವಲ್ ಟು 2. ಹೌದಾ, ಮೈನಸ್ ಶೂನ್ಯ ಇಸ್ ಈಕ್ವಲ್ ಟು 2, ಮೈನಸ್ ಶೂನ್ಯ ಇಸ್ ಈಕ್ವಲ್ ಟು 2. ಓಕೆ, ಎಷ್ಟು ಮೈನಸ್ ಮಾಡ್ಕೊಂತ ಹೋದಾಗ 0 ಬರ್ತದ. 2ರೊಳಗೆ 0 ಮೈನಸ್ ಮಾಡ್ಕೊಂತ ಹೋದ್ರೆ 0 ಬರಂಗೇ ಇಲ್ಲ. ಅಂತಂದ್ರೆ 2ಕ್ಕೆ 0ಲೆ ಭಾಗಾಕಾರ ಮಾಡಕ್ಕೆ ಆಗಂಗೇ ಇಲ್ಲ ಅಂದ್ರೆ ಇದು ಪಿ ಭಾಗ್ಲೆ ಕ್ಯೂ ರೂಪದೊಳಗೆ ಇಲ್ಲ ಅಂದಂಗೆ. ಪಿ ಭಾಗ್ಲೆ ಕ್ಯೂ ರೂಪದೊಳಗೆ ಇಲ್ಲ ಅಂತಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಂಗೆ. ಅರ್ಥ ಆಯ್ತಾ? ಇಲ್ಲ, ಅಲ್ಲ, ಅಲ್ಲ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಬರೋದು ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರ್ತದೆ. ಅಭಾಗಲಬ್ಧ ಸಂಖ್ಯೆಗಳು ಯಾವ ಸಂಖ್ಯೆಗಳನ್ನು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ. ಉದಾಹರಣೆಯಾಗಿ ಪೈ ಅಂತ ಬರ್ತದೆ. ಪೈ ಅಂತಂದರೆ 3 ಭಾಗ್ಲೆ 1 4 1 7 0 ಡ್ಯಾಶ್ 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 ಈ ಥರ ಉತ್ತರ ಬರ್ತಾನೆ ಹೋಗ್ತದೆ. ಅಂದರೆ 22 ಭಾಗ್ಲೆ 7 ಭಾಗಾಕಾರ ಮಾಡ್ಕೊಂತ ಹೋದ್ರೆ ನಿಮ್ಗೆ ಡಾಟ್ 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 ಅಂದರೆ ಅಂತ್ಯಗೊಳ್ಳದೇ ಇರತಕ್ಕಂತಹ ದಶಮಾಂಶ ಬರ್ತದಲ್ಪ, ಇದಕ್ಕೆ ನಾವೇಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆ. ಪೈ ಈಸ್ ಅ ಇರ್ರ್ಯಾಷನಲ್ ನಂಬರ್. ಪೈ ಅಂತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಇದು ಒಂದು ಉದಾಹರಣೆ ಅಭಾಗಲಬ್ಧ ಸಂಖ್ಯೆಗಳಿಗೆ. ಏನಪ್ಪ ಅಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಯಾವ ಸಂಖ್ಯೆಗಳನ್ನು ಪಿ ಭಾಗ್ಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ ಅಂತಹ ಸಂಖ್ಯೆಗಳಿಗೆ ಅಭಾಗಲಬ್ಧ ಸಂಖ್ಯೆಗಳು ಎನ್ನುವರು ಅಂತ ಬರ್ತದೆ. ಕೊನೆಯದಲ್ಲ, ಇನ್ನೂ 2 ಇದಾವೆ. ವಾಸ್ತವ ಸಂಖ್ಯೆಗಳು ಅಂತ ಬರ್ತದೆ. ಎಷ್ಟನೇದಿದು? 6ನೇದು. ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ 6 ಅಂತ ಬರ್ತದೆ. ರಿಯಲ್ ನಂಬರ್ಸ್ ಅಂತಂದ್ರೆ ಏನಪ್ಪ? ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳು ಅಂತಂದರೆ ಈ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಂತಹ ಒಂದು ಸಮೂಹ. ಯಾವ್ಯಾವ ಸಂಖ್ಯೆಗಳಪ್ಪ? ಒಂದು ಎನ್ ಅಂತ ಸ್ವಾಭಾವಿಕ ಸಂಖ್ಯೆಗಳು, ಆಮೇಲೆ ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು, ಈ ಎಲ್ಲ ಸಂಖ್ಯೆಗಳನ್ನ ಒಳಗೊಂಡಂತಹ ಒಂದು ಸಮೂಹಕ್ಕೆ ನಾವೇನಂತ ಕರಿತೀವಿ? ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು ಕ್ಯಾಪಿಟಲ್ ಆಲ್ ಅಲ್ಲ 6 ಲೆಟರ್ ಒಳಗಡೆ ರಿಪ್ರೆಸೆಂಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಬರೋದು 7th ಒನ್, 7ನೇದು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರ್ತದ. ಇದು ನಿಮಗೆ ಎಕ್ಸಾಮಿಗಿಲ್ಲ ಅಥವಾ ನಿಮ್ಮ ಸಿಲೆಬಸ್ಗಿಲ್ಲ, PUC ಫಸ್ಟ್ ಒಳಗೆ ಬರ್ತದ. ಆದರೂ ನಿಮ್ಗೆ ಹೇಳ್ತಾ ಇದ್ದೀನಿ, ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರ್ತದ. ಈ ಕಾಂಪ್ಲೆಕ್ಸ್ ನಂಬರ್ಸ್ ಅಂತಕ್ಕಂಥದ್ದು ಸಂಕೀರ್ಣ ಸಂಖ್ಯೆಗಳು. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಂಕೀರ್ಣ ಸಂಖ್ಯೆಗಳು. ಇವು ವಾಸ್ತವ ಸಂಖ್ಯೆಗಳಲ್ಲ, ವಾಸ್ತವ ಸಂಖ್ಯೆಗಳಿಂದ ಹೊರಗಿದ್ದಂತಹ ಸಂಖ್ಯೆಗಳು, ಸಂಕೀರ್ಣ ಸಂಖ್ಯೆಗಳು. ಇವುಗಳನ್ನ a + i b ರೂಪದಲ್ಲಿ ಅಥವಾ x + i y ರೂಪದಲ್ಲಿ ಅಥವಾ 2 + 3i ರೂಪದಲ್ಲಿ ವ್ಯಕ್ತಪಡಿಸ್ತೀವಿ. i ಅಂತಂದ್ರೆ ಇಮ್ಯಾಜಿನರಿ, ಕಾಲ್ಪನಿಕ ಭಾಗ. ಇದು ಕಾಲ್ಪನಿಕ ಭಾಗ, ಇದು ವಾಸ್ತವಿಕ ಭಾಗ. ಒಂದು ವಾಸ್ತವಿಕ ಒಂದು ಕಾಲ್ಪನಿಕ ಭಾಗವನ್ನು ಒಳಗೊಂಡಂತಹ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ? ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಕನ್ನಡದಲ್ಲಿ ಏನಂತೀವಿ ಪದಕ? ಸಂಕೀರ್ಣ ಸಂಖ್ಯೆಗಳು ಅಂತ ಕರಿತೀವಿ. ಇಷ್ಟು ನಿಮಗೆ ಗೊತ್ತಾಯಿತು. ಈಗ ಒಂದು ಡಯಾಗ್ರಾಮ್ ಬರ್ತದ. ಆ ಡಯಾಗ್ರಾಮ್ನಿಂದ ನಿಮಗೇನು ಗೊತ್ತಾಗ್ತದೆ ಅಂತಂದ್ರೆ ಸ್ವಾಭಾವಿಕ ಸಂಖ್ಯೆಗಳು, ವಾಸ್ತವ ಸಂಖ್ಯೆಗಳು ಇವೆಲ್ಲಕ್ಕೂ ಕೂಡ ಯಾವ ಥರ ರಿಲೇಷನ್ ಐತಿ, ಒಂದಕ್ಕೊಂದು ಯಾವ ಥರ ಸಂಬಂಧ ಅದ, ಅದನ್ನು ನೋಡ್ಕೊತ ಹೋಗೋಣಂತೆ. ಮೊದಲೇದಾಗಿ ಇಲ್ಲಿ ಎನ್ ಅಂತ ಬರ್ತದೆ. ಎನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ಅ ನ್ಯಾಚುರಲ್ ನಂಬರ್ ಅಥವಾ ಸ್ವಾಭಾವಿಕ ಸಂಖ್ಯೆ ಅಂತ ನಾವು ಹೇಳ್ತೀವಿ. ಆಮೇಲೆ ಡಬ್ಲ್ಯೂ ಪೂರ್ಣ ಸಂಖ್ಯೆ. ಅದು ಆದ ನಂತರ ಏನು ಬರ್ತಪ್ಪ? ಕ್ಯೂ ಅಂತ ಬರ್ತದ, ಅಲ್ಲ ಝಡ್ ಅಂತ ಬರ್ತದೆ. ಝಡ್ ಅಂತಂದ್ರೇನು? ಪೂರ್ಣಾಂಕಗಳು. ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು. ಅಭಾಗಲಬ್ಧದಲ್ಲಿ ತೋರಿಸೋದು ಬೇಡ. ಆಮೇಲೆ ಬರೋದು ಯಾವುದು? ಆರ್ ಅಂತ ಹೇಳಿಕೆ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ. ಇದು ಏನಪ್ಪ? ಒಂದಕ್ಕೊಂದು ರಿಲೇಷನ್ ತೋರಿಸ್ತಕ್ಕಂತಹ, ಸಂಬಂಧ ತೋರಿಸ್ತಕ್ಕಂತಹ ಒಂದು ಭಾಗ. ಇಲ್ಲಿ ಪ್ರತಿ ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆಯಾಗಿದೆ, ಪ್ರತಿ ಪೂರ್ಣ ಸಂಖ್ಯೆಯು ಒಂದು ಪೂರ್ಣಾಂಕವಾಗಿದೆ, ಪ್ರತಿ ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ, ಪ್ರತಿ ಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆಯಾಗಿದೆ ಅಂತ ನಾವು ಈ ಒಳಗಡೆಯಿಂದ ಮೊಟ್ಟೆಯಿಂದ ಹೊರಗೆ ಹೋದ್ವಿ ಅಂತಂದ್ರೆ ಅದು ಸತ್ಯ, ಟ್ರೂ, ಸರಿ ಅಂದಂಗ. ಒಂದು ವೇಳೆ ನಾವು ಹೊರಗಿನಿಂದ ಒಳಗೆ ಬರಕತ್ತೀವಿ ಅಂತ ತಿಳ್ಕೊರಿ, ಅದು ತಪ್ಪು ಅಂದಂಗ. ಅಂದ್ರೆ ಪ್ರತಿ ವಾಸ್ತವ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಪ್ರತಿ ವಾಸ್ತವ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆ ಹೆಂಗಾಗ್ತದ? ವಾಸ್ತವ ಸಂಖ್ಯೆ 1/2 ಇದು ವಾಸ್ತವ ಸಂಖ್ಯೆ, ಹೌದಾ? ಯಾಕಂತಂದ್ರೆ ಇದು
ಭಾಗಲಬ್ಧ ಸಂಖ್ಯೆ ಆಗಿದೆ. ಭಾಗಲಬ್ಧ ಸಂಖ್ಯೆ ಅಂದರೆ ಇದು ವಾಸ್ತವ ಸಂಖ್ಯೆ ಇರಬೇಕು. ಹಾಗಾಗಿ ಪ್ರತಿ ವಾಸ್ತವ ಸಂಖ್ಯೆ ಏನಪ್ಪ ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತಂದಾಗ ಇದು ತಪ್ಪಾಗ್ತದ. ಅಂದ್ರೆ ವೃತ್ತದಿಂದ ಹೊರಭಾಗದಿಂದ ಒಳಗೆ ಬಂದ್ರೆ ಅಂತಂದ್ರೆ ತಪ್ಪು, ಒಳಗಿನಿಂದ ಹೊರಗೆ ಹೋದ್ರೆ ಸರಿ. ಉದಾಹರಣೆಯಾಗಿ ಪ್ರತಿ ಸ್ವಾಭಾವಿಕ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ, ಪ್ರತಿ ಪೂರ್ಣ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ, ಪ್ರತಿ ಪೂರ್ಣಾಂಕವು ಒಂದು ವಾಸ್ತವ ಸಂಖ್ಯೆ, ಪ್ರತಿ ಭಾಗಲಬ್ಧ ಸಂಖ್ಯೆಯು ಒಂದು ವಾಸ್ತವ ಸಂಖ್ಯೆ. ಆದರೆ ಹಿಂಗೆ ಉಲ್ಟಾ ಬರ್ದಂತಿಕೋ ತಪ್ಪು ಆಗ್ಬಿಡ್ತದ. ಪ್ರತಿ ವಾಸ್ತವ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆ ಅಲ್ಲ, ಪ್ರತಿ ವಾಸ್ತವ ಸಂಖ್ಯೆಯು ಪೂರ್ಣಾಂಕ ಅಲ್ಲ, ತಪ್ಪು. ಪ್ರತಿ ವಾಸ್ತವ ಸಂಖ್ಯೆಯು ಹೋಲ್ ನಂಬರ್ಸ್ ಅಂತಂದ್ರೆ ಪೂರ್ಣ ಸಂಖ್ಯೆ, ಅದು ತಪ್ಪು. ಅಂದ್ರೆ ಹೊರಗಡೆಯಿಂದ ಒಳಗೆ ಬಂದ್ರೆ ತಪ್ಪು, ಒಳಗಡೆಯಿಂದ ಹೊರಗೆ ಹೋದ್ರೆ ಸರಿ ಅಂತ ನಾವು ಹೇಳ್ತೀವಿ. ಇದೇ ರೀತಿಯಾಗಿ ಎಕ್ಸಾಂಪಲ್ಗಳು ಕೊಟ್ಟಿದ್ದಾರೆ ಪುಸ್ತಕದಲ್ಲಿ, ಒಂದೊಂದು ನೋಡ್ಕೊಂತ. ಪುಸ್ತಕದಲ್ಲಿ ಪೇಜ್ ನಂಬರ್ 3 ಉದಾಹರಣೆ 1, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತುಪ್ಪವೇ ಅಂತ ತಿಳಿಸಿ. ತುಪ್ಪ ಅಲ್ಲ, ತಪ್ಪು ಅಂತ ತಿಳಿಸಿರಿ ಅಂತ. ಪ್ರತಿಯೊಂದು ಪೂರ್ಣ ಸಂಖ್ಯೆಯೂ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ. ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗಿದೆ ಅಂತ. ಪೂರ್ಣ ಸಂಖ್ಯೆ ಅಂದರೆ ಹೊರಗದ, ಸ್ವಾಭಾವಿಕ ಸಂಖ್ಯೆ ಅಂದರೆ ಒಳಗದ. ಹೊರಗಿನಿಂದ ಒಳಗೆ ಬರಕತ್ತಿದೆ, ತಪ್ಪು ಇರಬೇಕಾ? ಕೆಳಗಡೆ ಕೊಟ್ಟಿದ್ದಾರೆ ನೋಡ್ರಿ, ತಪ್ಪು. ಯಾಕಂದರೆ 0 ಒಂದು ಪೂರ್ಣ ಸಂಖ್ಯೆ, ಅದು ಸ್ವಾಭಾವಿಕ ಸಂಖ್ಯೆ ಅಲ್ಲ ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆ. ಪೂರ್ಣಾಂಕ ಅಂದ್ರೆ ಝಡ್, ಹೌದಾ? ಯಾವ ಥರ ಇತ್ತಪ್ಪ ಡಯಾಗ್ರಾಮು? ಎನ್ ಇತ್ತು, ಎನ್ ಆದ ಬಳಿಕ ಡಬ್ಲ್ಯೂ ಇತ್ತು, ಡಬ್ಲ್ಯೂ ಆದ ಬಳಿಕ ಝಡ್ ಇತ್ತು, ಝಡ್ ಆದ ಬಳಿಕ ಕ್ಯೂ ಇತ್ತು, ಕ್ಯೂ ಇದ್ದ ಬಳಿಕ ಆರ್ ಅಂತ ಇತ್ತು. ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆ. ಇದು ಪೂರ್ಣಾಂಕ, ಇದು ಅಲ್ಲ, ಇದು ಪೂರ್ಣ ಸಂಖ್ಯೆ. ಇದು ಪ್ರತಿಯೊಂದು ಪೂರ್ಣಾಂಕವು ಒಂದು ಭಾಗಲಬ್ಧ ಸಂಖ್ಯೆ. ಅಂದರೆ ಒಳಗಿಂದ ಹೊರಗೊಂಟಿಯಾ? ಸರಿ. ನೆಕ್ಸ್ಟ್, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣಾಂಕ ಅಂತ. ಹೊರಗಿನಿಂದ ಒಳಗೆ ಬರ್ತಿದ್ಯಾ? ತಪ್ಪು ಅಂತ ಆಗ್ತದೆ. ಏಕೆಂದರೆ 3/5 ಒಂದು ಪೂರ್ಣಾಂಕ ಅಲ್ಲ, ಅದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ನಾವು ಹೇಳ್ಬೋದು. ಉದಾಹರಣೆ 2, 1 ಮತ್ತು 2 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಇಲ್ಲಿ ಡಿಫ್ರೆಂಟ್ ಆಗಿ ಉತ್ತರಗಳು ಕೊಟ್ಟಿದ್ದಾರೆ ನಿಮಗೆ. ನಾನು ನನ್ನದೇ ಆದಂತಹ ಒಂದು ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ. ಓಕೆ, 1 ಮತ್ತು 2 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಬೇಕಂತ. 1 ಮತ್ತು 2 ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಕೇಳ್ತಾ ಇದ್ದಾರೆ ಅವರು. ಹಾಗಾಗಿ 5 ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಾವು n = 5 ಅಂತ ತಗೋಬೇಕು. 6 ಭಾಗಲಬ್ಧ ಸಂಖ್ಯೆ ಅಂದ್ರೆ n = 6 ಅಂತ ತಗೋಬೇಕು. ಇಲ್ಲಿ 2 ಸಂಖ್ಯೆಗಳಿದಾವ, ಯಾವ್ಯಾವಪ್ಪ? 1 ಮತ್ತು 2 ಅಂತ ಹೇಳಿಕೆ. ಇವು ಭಾಗಲಬ್ಧ ಸಂಖ್ಯೆಗಳು ಅಂದಾಗ ಯಾವ ಥರ ರಿಪ್ರೆಸೆಂಟ್ ಮಾಡಬೇಕು ಅಂದಾಗ 1/1 ಮತ್ತು 2/1 ಅಂತ ಬರಿಬೋದು. ಈ ರೂಪದಲ್ಲಿ ವ್ಯಕ್ತಪಡಿಸಬಹುದು ಅಂತ ನಾವು ಹೇಳ್ತೀವಿ. n = 5 ಭಾಗಲಬ್ಧ ಸಂಖ್ಯೆಗಳು ಬೇಕಂತಂದರೆ ನಾವೇನು ಮಾಡಬೇಕು? ಛೇದ ಮತ್ತು ಅಂಶಗಳಿಗೆ n+1 ಗುಣಿಸಿದಾಗ ಎರಡಕ್ಕೂ ಏನು ಮಾಡ್ಬೇಕಾಗಿ ನಾನು n+1 ಗುಣಿಸ್ತೀನಿ ನೋಡ್ರಿ. 1/1 ಗುಣಾಕಾರ n+1 ಡಿವೈಡೆಡ್ ಬೈ n+1 ಗುಣಾಕಾರ ಮಾಡೋಣಂತ. ಮತ್ತು 2 ಗುಂಡ್ಲೆ n+1 ಡಿವೈಡೆಡ್ ಬೈ 1 ಗುಂಡ್ಲೆ n+1 ಅಂತ ಆಯಿತು. 1 ಗುಂಡ್ಲೆ n+1 ಅಂದರೆ 5+1, 5+1 6 ಭಾಗಾಕಾರ 1 ಗುಂಡ್ಲೆ 6 ಮತ್ತು 2 ಗುಂಡ್ಲೆ 6 ಭಾಗಾಕಾರ 1 ಗುಂಡ್ಲೆ 6 ಅಂತ ಆಯಿತು. 6 1 6 ಈ ಕಡೆ ಬರಿತೀನಿ ನೋಡ್ರಿ. 6 1 6 ಭಾಗಾಕಾರ 6 ಮತ್ತು 12 ಭಾಗಾಕಾರ 6 ಅಂತ ಬಂತು. ಆದ್ದರಿಂದ 5 ಸ್ವಾಭಾವಿಕ ಸಂಖ್ಯೆಗಳು ಅಂತ ಬರಿತೀನಿ. 5 ಸ್ವಾಭಾವಿಕ ಅಲ್ಲ, ಭಾಗಲಬ್ಧ ಸಂಖ್ಯೆಗಳು. 1 ಮತ್ತು 2 ನಡುವಿನ 5 ಸ್ವಾಭಾವಿಕ ಮತ್ತು ಸ್ವಾಭಾವಿಕ ಬರ್ತದಲ್ಲಪ್ಪ ಬಾಯಿಗೆ, ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವ ನೋಡಪ್ಪ? 6/6, ಈಗ ಅಂಶದ ಭಾಗವನ್ನು ಒಂದೊಂದು ಹೆಚ್ಚಿಗೆ ಮಾಡ್ಕೊಂತ ಹೋರಿ. 6 ಆದ ಬಳಿಕ ಏನು ಬರ್ತದೆ? 7/6, 8/6, 9/6, 10/6, 11/6 ಸಾಕು. ಇಷ್ಟೇನದಪ್ಪ? ಇವು 5 ಭಾಗಲಬ್ಧ ಸಂಖ್ಯೆಗಳಾದವು. ಅರ್ಥ ಆಯ್ತಾ? ಈ ಥರ ನಾವು ಉತ್ತರ ಬಿಡಿಸ್ಬೇಕಾಗ್ತದೆ. ಪರಿಹಾರ 2 ಅಂತ ಕೊಟ್ಟಿದ್ದಾರೆ, ಅದರೊಳಗೆ ಪರಿಹಾರ 1, 2 ನೋಡ್ರಿ. ಅದು ಆದ ನಂತರ
ಕೆಲವೊಂದಿಷ್ಟು ಭಾಗಗಳಿದ್ದಾವೆ. ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳಿರುತ್ತವೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಹತ್ರ 1 ಮತ್ತು 2 ಅಂತ ಒಂದು ಸ್ಕೇಲ್ ಐತಿ. 1 ಸೆಂಟಿಮೀಟರ್ ಸ್ಕೇಲ್ ಅಂತಂದ್ರೆ 1 ರಿಂದ 2 1 ಸೆಂಟಿಮೀಟರ್ ಸ್ಕೇಲ್ ಆಯಿತು. ಇಲ್ಲಿ 10 ಭಾಗಗಳು ಮಾಡ್ತೀವಿ ಗೊತ್ತಾ. ಇದು 1.1 ಆಗ್ತದೆ, 1.2 ಆಗ್ತದೆ. ಆಮೇಲೆ 1.1 1.2 ಬಗ್ಗೆ ಏನಿರ್ತದೆ 1.1001 1.1002 ಈ ಥರ ನಾವು ನೋಡ್ಕೊಂತ ಹೋದಾಗ ಸಿಕ್ಕಾಪಟ್ಟೆ ಏನು ಬರ್ತಾವಪ್ಪ, ಭಾಗಲಬ್ಧ ಸಂಖ್ಯೆಗಳು ಬರ್ತಾವೆ. ಬಹಳಷ್ಟು ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು, ಎಣಿಸಲು ಸಾಧ್ಯವಾಗದೇ ಇರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು 1 ಮತ್ತು 2 ನಡುಬರ್ಕ ಅಥವಾ ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರ್ತಾವಂತ ಅವರು ಹೇಳ್ತಾರೆ. ದಿಸ್ ಈಸ್ ನಂಬರ್ 4. ಈಗ ಅಭ್ಯಾಸ 1.1 ನೋಡೋಣ. ಅಭ್ಯಾಸ 1.1 ಪ್ರಶ್ನೆ 1. 0 ಒಂದು ಭಾಗಲಬ್ಧ ಸಂಖ್ಯೆಯೇ? ನೀವು ಅದನ್ನು P ಭಾಗಲೆ Q ರೂಪದಲ್ಲಿ, P ಮತ್ತು Q Z ಬಿಲಾಂಗ್ಸ್ ಟು Z ಅಂತ ಕೊಟ್ಟಿದ್ದಾರೆ. ಅಂತ ಅರ್ಥದಲ್ಲಿ P ಮತ್ತು Qಗಳು ಪೂರ್ಣಾಂಕಗಳು ಅಂತಂದಂಗೆ. ಹಾಗಾಗಿ Q ನಾಟ್ ಈಕ್ವಲ್ ಟು 0 ಇರಬೇಕು, Q 0 ಇರಬಾರ್ದು. ಬರೆಯಬಹುದೇ ಅಂತ ಕೇಳ್ತಾರೆ. ಅಂದರೆ 0 ಅಂತಕ್ಕಂಥದ್ದು ನಾವು ಹೆಂಗೆ ಬರಿಬೋದು, 0ಯನ್ನು ನಾವು ಈ ರೀತಿ ವ್ಯಕ್ತಪಡಿಸಬಹುದು ಅಂತ ಒಂದು ಲೈನ್ ಬರೋಣ. ಫಸ್ಟಿಗೆ ಬರೆದು 0/1 ಅಂತ ಬರಿತೀನಿ. ಓಕೆ, ಛೇದದ ಭಾಗದಲ್ಲಿ ಏನೂ ಇಲ್ಲ ಅಂದ್ರೂ ಕೂಡ 1 ಅಂತ ಬರ್ತದೆ. ಯಾವುದೇ ಸಂಖ್ಯೆ ಇರಲಿ ಛೇದದ ಭಾಗದೊಳಗೆ 1 ಬರ್ತದ. 0/1 ಇದು P ಭಾಗಲೆ Q ರೂಪದಲ್ಲಿದೆ, ಇದು P ಭಾಗಲೆ Q ರೂಪದಲ್ಲಿದೆ ಅಂತ ಬರಿತೀರಿ. ಆದ್ದರಿಂದ Q ನಾಟ್ ಈಕ್ವಲ್ ಟು 0, Q 0ಕ್ಕೆ ಸಮ ಇಲ್ಲ. ಹಾಗಾಗಿ 0ಯನ್ನು ನಾವು ಭಾಗಲಬ್ಧ ಸಂಖ್ಯೆಯಾಗಿ ವ್ಯಕ್ತಪಡಿಸಬಹುದು ಅಂತ ಬರಿಬೋದು. 2 ಮತ್ತು 3 ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಅಂತ ಹೇಳ್ತಾರೆ. 2 ಮತ್ತು 3 ನಡುವಿನ ನಿಮ್ಗೆ ಆಲ್ರೆಡಿ ಹೇಳಿದಿನ, ಇಲ್ಲಿ 6 ಭಾಗಲಬ್ಧ ಸಂಖ್ಯೆ ಅಂದರೆ n ಈಕ್ವಲ್ ಟು 6 ಅಂತ ತೊಗೊಂತೀಯ, /1 ಅಂತ ಬರಿತೀಯ. ಅದಾದ ನಂತರ ಛೇದ ಮತ್ತು ಅಂಶಗಳನ್ನು n+1 ಗುಣಿಸಿದಾಗ ಅಂತಂದರೆ 2 × 7 ಭಾಗಾಕಾರ 1 × 7 ಮತ್ತು 3 × 7 ಭಾಗಾಕಾರ 1 × 7 ಅಂತ ಬರಿಬೋದು. 2 7 14 ಭಾಗಲೆ 1 ಒಂದಲ್ಲ 7 1 7 ಕಾಮ 21 ಭಾಗಲೆ 7 15 ಭಾಗಲೆ 7 ಒಂದೊಂದು ಹೆಚ್ಚಿಗೆ ಮಾಡ್ಕೊತ ಹೋಗ್ರಿ. 16 ಭಾಗಲೆ 7 17 ಭಾಗಲೆ 7 18 ಭಾಗಲೆ 7 19 ಭಾಗಲೆ 7 20 ಭಾಗಲೆ 7 ಅಂತ ಬರ್ತದೆ. ಓಕೆ, ದೀಸ್ ಆರ್ ದಿ ಏನಪ್ಪ ಇವು ಭಾಗಲಬ್ಧ ಸಂಖ್ಯೆಗಳು. 6 ಯಾವ್ಯಾವ ನಡುಬರ್ಕ 2 ಮತ್ತು 3 ನಡುವೆ. ಪ್ರಶ್ನೆ 3. 3/5 ಮತ್ತು 4/5 ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳು ಬರಿಬೇಕಂತ. 3/5 ಮತ್ತು 4/5 5 ಸ್ವಾಭಾವಿಕ ಸಂಖ್ಯೆಗಳಂತಂದಾಗ, ಸ್ವಾಭಾವಿಕ ಅಲ್ಲ ಭಾಗಲಬ್ಧ ಸಂಖ್ಯೆಗಳು ಅಂದಾಗ n ಈಕ್ವಲ್ ಟು ಏನಾಗ್ತದಪ್ಪ 5 ಅಂತ ಆಗ್ತದೆ. n ಈಕ್ವಲ್ ಟು 5 3/5 ಮತ್ತು 4/5 ಅಂತ ಹೇಳ್ತಾ ಇದ್ದಾರೆ. n ಈಕ್ವಲ್ ಟು 5 ಇದ್ದಾಗ ಛೇದ ಮತ್ತು ಅಂಶಗಳಿಗೆ ಎದರಿಂದ ಗುಣಾಕಾರ ಮಾಡಬೇಕು, n+1 ಗುಣಾಕಾರ ಮಾಡಬೇಕು. 5 + 1 ಅಂತಂದ್ರೆ 6 ಗುಣಾಕಾರ ಮಾಡೋಣ. 3 × 6 5 × 6 4 × 6 5 × 6 3 18 ಭಾಗಲೆ 30 ಆಮೇಲೆ 24 ಭಾಗಲೆ 30 5 ಬೇಕಾ, ಒಂದು ಹೆಚ್ಚಿಗೆ ಮಾಡ್ಕೊತ ಬರ್ರಿ. 19 ಭಾಗಲೆ 30 ಹಿಂಗೆ ಬರ್ಕೊಂತ 23 ಭಾಗಲೆ 30 ತನಕ ಬರೀರಿ. ಇವೇನಾಗ್ತವೆ 5 ಭಾಗಲಬ್ಧ ಸಂಖ್ಯೆಗಳು ಅಥವಾ 3/5 ಮತ್ತು 4/5 ಒಳಗಿನ. ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸಿ ಅಂತ ಹೇಳ್ತಾರೆ. ಪ್ರಶ್ನೆ 1. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಸ್ವಾಭಾವಿಕ ಅಂದರೆ ಒಳಗೈತಿ, ಪೂರ್ಣ ಸಂಖ್ಯೆಯಿಂದ ಹೊರಗೈತಿ. ಒಳಗಿಂದ ಹೊರಗಂತಂದ್ರೆ ಸರಿ. ಏಕೆಂದರೆ 1 2 3 4 ಆ್ಯಂಡ್ ಸೋ ಆನ್ ಇವು ಏನಪ್ಪ ಸ್ವಾಭಾವಿಕ ಸಂಖ್ಯೆಗಳು ಇದ್ದಾವೆ, ಪೂರ್ಣ ಸಂಖ್ಯೆಗಳು ಕೂಡ ಇದ್ದಾವೆ. ಇದು ಏನಾಗ್ತದೆ ಕಾರಣ ಆಗ್ತದೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ತಪ್ಪು. ಯಾಕಂದರೆ ಪೂರ್ಣಾಂಕದಲ್ಲಿ -1 -2 -3 ಇರ್ತವೆ, ಇವು ಪೂರ್ಣ ಸಂಖ್ಯೆಗಳಾಗಿಲ್ಲ. ಹಾಗಾಗಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಅಂದರೆ Q ಅಂತ ಬರ್ತದೆ, ಹೌದಾ? ಅದಾದ್ರೂ ಪೂರ್ಣ ಸಂಖ್ಯೆ ಅಂತ ಬರೋಂಗಿಲ್ಲ. ಪೂರ್ಣ ಸಂಖ್ಯೆ ಆಗಲೂ ಭಾಗಲಬ್ಧ ಸಂಖ್ಯೆ ಬರ್ತದೆ. ಇಲ್ಲಿ ತಪ್ಪು ಉತ್ತರ. ಉದಾಹರಣೆ ಎಕ್ಸಾಂಪಲ್ ಏನಪ್ಪ ಅಂತಂದ್ರೆ ಏನು ಬರಿಬೋದು, ಕಾರಣ ಏನು ಬರಿಬೋದು, 3/2 ಇದು ಏನಲ್ಲ ಪೂರ್ಣ ಸಂಖ್ಯೆ ಅಲ್ಲ. ಹಾಗಾಗಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಪೂರ್ಣ ಸಂಖ್ಯೆ ಆಗಿಲ್ಲ ಅಂತ ನಾವು ಬರಿಬೋದು. ಇದು ಅಭ್ಯಾಸ 1.1 ಆಗ್ತದೆ. ಮುಂದಿನ ವಿಡಿಯೋದಲ್ಲಿ ನಾವು ಏನು ಮಾಡೋಣ, ಅಭಾಗಲಬ್ಧ ಸಂಖ್ಯೆಗಳನ್ನು ನೋಡೋಣಂತೆ. ಅಭಾಗಲಬ್ಧ ಸಂಖ್ಯೆಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು ನೋಡೋಣಂತೆ.
ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿತ್ತಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳು.